ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಎಲ್ಲರ ಅಚ್ಚುಮೆಚ್ಚಿನ ಪಾನಿಪುರಿಯನ್ನು ಮನೆಯಲ್ಲಿ ಪಾನಿ ರೆಡಿ ಮಾಡಿಕೊಂಡು ಹೇಗೆ ಮಾಡೋದು ಎಂದು ನೋಡೋಣ. ನಾವು ಮನೆಯಲ್ಲಿ ಪಾನಿಪುರಿ ಮಾಡಿ ತಿನ್ನುವಾಗ ನಾವು ಅಂಗಡಿಗೆ ಹೋಗಿ ತಿನ್ನುವ ಪಾನಿಪುರಿಗಿಂತಲೂ ಹೆಚ್ಚಿನ ರುಚಿ ಇರುತ್ತದೆ. ಇದನ್ನು ಸುಲಭವಾಗಿ ನಾವು ಮನೆಯಲ್ಲಿ ಮಾಡಿಕೊಳ್ಳಬಹುದು. 2 ಆಲೂಗಡ್ಡೆಯನ್ನು ತೆಗೆದು ಸಿಪ್ಪೆ ಸುಲಿದು ಸಣ್ಣ ಕಟ್ ಮಾಡಿ ಬೇಯಿಸಿಟ್ಟುಕೊಳ್ಳಿ. ಆಲೂಗಡ್ಡೆ ಜೊತೆಗೆ ನೀವು ಬಟಾಣಿಯನ್ನು ಕೂಡ ಬೇಯಿಸಿ ಹಾಕಿಕೊಂಡರೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತದೆ. ಈಗ ಒಂದು ಈರುಳ್ಳಿಯನ್ನು ಸಿಪ್ಪೆ ಸುಲಿದು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಪಾನಿಪುರಿ ಮಾಡುವಾಗ ನಾವು ಈರುಳ್ಳಿಯನ್ನು ತುಂಬಾ ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಂಡರೆ ತುಂಬಾ ಚೆನ್ನಾಗಿರುತ್ತದೆ. ಈಗ ಪಾನಿ ಮಾಡಲು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ, ಹಸಿಮೆಣಸಿನಕಾಯಿ ಮತ್ತು ಲಿಂಬೆ ರಸ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಟುಕೊಳ್ಳಿ. ಈಗ ಒಂದು ಪಾತ್ರೆಗೆ ಈ ನೀರನ್ನು ಸೋಸಿಟ್ಟುಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ನಾವು ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿದ ನೀರನ್ನು ಕೂಡ ಈ ಪಾನಿ ಮಾಡುವಾಗ ಸೇರಿಸಿಕೊಳ್ಳಬಹುದು. ನಂತರ ಸ್ವಲ್ಪ ಹುಣಸೆ ರಸವನ್ನು ಕೂಡ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ಅದರ ರಸವನ್ನು ಕೂಡ ಈ ಪಾನಿಗೆ ಸೇರಿಸಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಪಾನಿಯನ್ನು ನಾವು ಮನೆಯಲ್ಲಿಯೇ ಸುಲಭವಾಗಿ ರೆಡಿ ಮಾಡಿಕೊಳ್ಳಬಹುದು. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ರೆಸಿಪೀಸ್ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಈಗ ಬೇಯಿಸಿದಂತಹ ಆಲೂಗಡ್ಡೆ, ಈರುಳ್ಳಿ ಮತ್ತು ಪಾನಿಯನ್ನು ಎಲ್ಲವನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಎಣ್ಣೆ ಕಾದ ನಂತರ ಅಂಗಡಿಯಿಂದ ತಂದಂತಹ ಪೂರಿಗಳನ್ನು ಎಣ್ಣೆಗೆ ಹಾಕಿ 2 ಬದಿಯನ್ನು ಕಾಯಿಸಿಕೊಂಡು ತೆಗೆದುಕೊಳ್ಳಿ. ತುಂಬಾ ಕಾಯಿಸಿಕೊಳ್ಳಬಾರದು. ಈ ರೀತಿ ಉಬ್ಬಿ ಬಂದಾಗ ತೆಗೆದುಕೊಂಡು ಎಲ್ಲ ಪೂರಿಗಳನ್ನು ಈ ರೀತಿಯಾಗಿ ತಯಾರಿಸಿ ಇಟ್ಟುಕೊಳ್ಳಿ. ನಂತರ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪೂರಿಯೊಳಗೆ ಎಲ್ಲ ಮಸಾಲೆಗಳನ್ನು ಹಾಕಿಕೊಂಡು ಪಾನಿಯಲ್ಲಿ ಮಿಕ್ಸ್ ಮಾಡಿ ತಿಂದರೆ ತುಂಬ ಅದ್ಭುತವಾದ ರುಚಿ ಇರುವ ಪಾನಿಪುರಿ ರೆಡಿಯಾಗುತ್ತದೆ. ಮಕ್ಕಳು ಈ ರೀತಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ಮನೆಯಲ್ಲಿ ತಿನ್ನುತ್ತಾರೆ. ಮಕ್ಕಳು ಇಷ್ಟಪಡುವ ತಿನಿಸುಗಳನ್ನು ನಾವು ಮನೆಯಲ್ಲಿ ಆರೋಗ್ಯಯುತವಾಗಿ ಮಾಡಿಕೊಟ್ಟರೆ ಯಾವುದೇ ಭಯವಿಲ್ಲದೆ ನಾವು ಮಕ್ಕಳಿಗೆ ಕೊಡಬಹುದು. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೇಗಾಗಿದೆ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.